ಭೀಮ್ಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ ವಾಲ್ಮೀಕಿ ಬ್ರಿಗೇಡ್ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಉದ್ಘಾಟಿಸಿದರು. ಬೈಲಹೊಂಗಲ ತಾಲೂಕಿನ ನೇಸರಗಿ ಸಮೀಪದ ಸುತಗಟ್ಟಿ ಗ್ರಾಮದಲ್ಲಿ ರವಿವಾರ ಸಂಘಟನೆಗಳು ಸಮಾಜಮುಖಿ ಕಾರ್ಯಗಳನ್ನು ಮಾಡಿದರೆ ಸಮಾಜ ಸುಧಾರಣೆ ಸಾಧ್ಯ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ವಾಲ್ಮೀಕಿ ಬ್ರಿಗೇಡ್ ಉದ್ಘಾಟಿಸಿ ಮಾತನಾಡಿ, ಸಂಘಟನೆಯನ್ನು ಬಲವಾಗಿ ಬೆಳೆಸಿ ಅನ್ಯಾಯಕ್ಕೊಳಗಾದ ದೀನ ದಲಿತರ ಸೇವೆಗೆ ಮುಡುಪಾಗಿಡಬೇಕೆಂದರು. ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಮಾತನಾಡಿ, ಊರಿನ ಕೆಲಸ ಕಾರ್ಯಗಳನ್ನು ಮಾಡುವಲ್ಲಿ ಸಂಘಟನೆ ಪಾತ್ರ ಪ್ರಮುಖ ಎಂದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ನಿಂಗಪ್ಪ ಅರಿಕೇರಿ ಮಾತನಾಡಿ, ಸಂಘಗಳು ಒಳ್ಳೆಯ ಕಾರ್ಯಗಳ ಮೂಲಕ ದೇಶಕ್ಕೆ ಮಾದರಿಯಾಗಬೇಕೆಂದರು. ಸುತಗಟ್ಟಿ ಸಿದ್ದಲಿಂಗಪ್ಪ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಚನ್ನಬಸಯ್ಯ ಮಠಪತಿ, ಮಲ್ಲಿಕಾರ್ಜುನ ತುಬಾಕಿ, ಶಂಕರಗೌಡ ಪಾಟೀಲ್, ಬಸವರಾಜ ತುಬಾಕಿ, ಉಮೇಶ್ ಪಾಟೀಲ್, ಕಿತ್ತೂರು ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಸಂಗನಗೌಡ ಪಾಟೀಲ್, ಪರಶುರಾಮ ಬರ್ಲಾಪುರ, ಮಹಾಂತೇಶ್ ಪರಗೊನ್ನವರ್, ಭರಮಣ್ಣ ಸತ್ಯನವರ್, ಬ್ರಿಗೇಡ್ ಅಧ್ಯಕ್ಷ ಸದಾಶಿವ ರಾಮ್ಕಿ, ರಮೇಶ್ ಹೆಗಡೆ, ಲಕ್ಷ್ಮಣ ಹಿತಾರಗೌಡ ಉಪಸ್ಥಿತರಿದ್ದರು. ನಮ್ಮ ಗ್ರಾಮಕ್ಕೆ ಒಂದು ಹೆಮ್ಮೆಯ ಹಾಗೂ ಸಂತೋಷದ ವಿಷಯ. ಯಾಕಂದ್ರೆ ಶ್ರೀ ಮಹರ್ಷಿ ವಾಲ್ಮೀಕಿ ಬ್ರಿಗೇಡ್ ಅದ್ದೂರಿಯಾಗಿ ಉದ್ಘಾಟನೆ ಆಗುತ್ತಿರುವಂತದ್ದು ನಮ್ಮೆಲ್ಲ ಈ ಮಹರ್ಷಿ ವಾಲ್ಮೀಕಿಯವರ ಒಂದು ಚರಿತ್ರೆ ಭವ್ಯವಾದಂತಹ ಇತಿಹಾಸವನ್ನ ಹೊಂದಿದೆ. ಯಾಕಂತಂದ್ರ ಈ ಮಹರ್ಷಿ ವಾಲ್ಮೀಕಿ ಅವರು ಏನ್ ಮಾಡ್ಯಾರ ಅನ್ನೋದು ಕೆಲವೊಂದು ಜನರಿಗೆ ಗೊತ್ತಿರಬೇಕು, ಕೆಲವೊಂದು ಜನರಿಗೆ ಗೊತ್ತಿರೋದಿಲ್ಲ. ಆದ್ರ ಇವತ್ತು ನನಗೆ ತಿಳಿದ ಮಟ್ಟಿಗೆ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ. ಈ ಜಗತ್ತಿಗೆ ಮಹರ್ಷಿ ಆಗ್ತಾರ. ಅದರ ಹಿನ್ನೆಲೆ ಏನಂದ್ರ ಪ್ರತ್ಯಕ್ಷ ನಾರಾಯಣನೇ ಬಂದ ಮಹರ್ಷಿ ವಾಲ್ಮೀಕಿಗೆ ಹೇಳ್ತಾರ, ನೀನು ರಾಮೋತಾರ. ಹಲವಾರು ವರ್ಷಗಳವರೆಗೆ ತಪಸ್ಸಿ ಕೂತಾರ. ತಪಸ್ಸಿ ಕುಂತ ಸಂದರ್ಭದಲ್ಲಿ ಅವ್ರ ತಪಸ್ಸು ಹೆಂಗಿತ್ತಂತಂದ್ರ ಅವ್ರ ಮೈ ಮೇಲೆ ಸುತ್ತಲೂ ಎಲ್ಲ ಏನ್ ಬೇಕಿತ್ತು ಅಂದ್ರ ಹುತ್ತ ಬೆಳೆಸ್ಕೊಳ್ತಿದ್ರು. ಆ ಹುತ್ತವನ್ನ ತಮ್ಮ ತಪಸ್ಸು ಮುಗಿದು ಜ್ಞಾನವನ್ನ ಪಡೆದು ರಾಮಾಯಣವನ್ನ ಬರಿಬೇಕಾದ್ರೆ ಆ ಹುತ್ತದಿಂದ ಅವ್ರು ಹೊರಬಂದು ಆ ರಾಮಾಯಣವನ್ನ ಬರೀತಾರು. ಈ ವಾಲ್ಮೀಕಿ ಈ ಪದದ ಅರ್ಥ ಏನಪ್ಪಾ ಅಂತಂದ್ರ ಹುತ್ತ.